Dear students, once again welcome you all to the 8th session of the 5th semester 5.2 paper. ಮತ್ತೊಮ್ಮೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮನ್ನು 8ನೇ ಸೆಷನ್ 5th semester 5.2 ಪೇಪರ್ಗೆ ಸ್ವಾಗತ. In this session, we are going to study about the international politics theories of the world system theory. ಈ ಸೆಷನ್ನಲ್ಲಿ ನಾವು ಅಂತಾರಾಷ್ಟ್ರೀಯ ರಾಜಕೀಯದ ವಿಶ್ವ ವ್ಯವಸ್ಥೆಯ ಸಿದ್ಧಾಂತದ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತೆ. Before going into the world systems theory, we have to understand what was the subject outcome of the previous theories. ಈ ವಿಶ್ವ ವ್ಯವಸ್ಥೆಯ ಸಿದ್ಧಾಂತಕ್ಕೆ ಹೋಗುವುದಕ್ಕೆ ಮುಂಚೆ ನಾವು ಪ್ರಥಮ ಓದ್ ಸೆಷನಲ್ಲಿ ಮಾಡಿರ್ತಕ್ಕಂಥ ಅದರ ಫಲಿತಾಂಶಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ. In the previous session, we understood that the realist theory developed after Second World War. ಮೊದಲನೇದಾಗಿ ನಾವು ಏನು ನಮ್ಗೆ ಗೊತ್ತಾಗಿತ್ತಂದರೆ, ವಾಸ್ತವಿಕ ಸಿದ್ಧಾಂತ ಅಥವಾ ನೈತಿಕ ಸಿದ್ಧಾಂತ ಎರಡನೇ ಯುದ್ಧ ಆದ ಮೇಲೆ ಉದ್ಭವನವಾಗಿರುವ ಸಿದ್ಧಾಂತ. The realistic theory is concerned about the power. ನೈತಿಕವಾದ ಸಿದ್ಧಾಂತ ಅಥವಾ ವಾಸ್ತವಿಕ ಸಿದ್ಧಾಂತ ಶಕ್ತಿ ಅಥವಾ ಅಧಿಕಾರಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿರ್ತಕ್ಕಂಥ ಸಿದ್ಧಾಂತವಾಗಿತ್ತು. The realist theory was mainly propounded by Hans J. Morgenthau. ವಾಸ್ತವಿಕ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಪ್ರಮುಖವಾದ ಹ್ಯಾನ್ಸ್ ಜೆ ಮೊರ್ಗ್ಯಾನ್ಥೊ ಅವರು. The realist considered that the world is under constant conflict and strife. ವಾಸ್ತವಿಕವಾದ ಅವರ ಪ್ರಕಾರ ಏನೆಂದರೆ, ಇಡೀ ವಿಶ್ವವು ಘರ್ಷಣೆಗಳು ಮತ್ತು ಅದರಲ್ಲಿ ಯುದ್ಧಗಳು ಅಧಿಕವಾಗಿರುತ್ತೆ. The negative traits of human nature is reflected, which means to say the human beings does not have any kind of good qualities. ಮತ್ತು ನಾವು ಆ ಸಿದ್ಧಾಂತದಲ್ಲಿ ಏನು ನೋಡಿದ್ವಿ ಅಂದರೆ, ಮಾನವರಲ್ಲಿ ನಕಾರಾತ್ಮಕವಾದ ಗುಣಗಳು ಮತ್ತು ಸ್ವಭಾವವು ಸ್ಥಾಪನೆವಾಗಿರುತ್ತೆ ಅಂತ ಪ್ರತಿಪಾದಿಸಿತ್ತು. The national interest is the core of the realistic theory. ರಾಷ್ಟ್ರ ಆಸಕ್ತಿಯೇ ಅದರ ಮೂಲವಾದ ತಳಹದಿಯಾಗಿತ್ತು. Learning objectives, ಕಲಿಕೆಯ ಉದ್ದೇಶಗಳು. To make the students to understand the international politics is systematic. ವಿದ್ಯಾರ್ಥಿಗಳಿಗೆ ಪ್ರಥಮವಾಗಿ ನಾನು ಏನು ಅರ್ಥ ಮಾಡಿಸುತ್ತೇನೆ ಅಂದರೆ, ಪ್ರತಿಯೊಂದು ಅಂತಾರಾಷ್ಟ್ರೀಯ ರಾಜಕೀಯ ವ್ಯವಸ್ಥಿತವಾಗಿರುತ್ತೆ. To settle the conflicts within the jurisdiction, which means to say, if we have got any kind of strife or conflict, we have got certain rules and regulations, we have got certain parameters where we have to settle the disputes. ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ಘರ್ಷಣೆಗಳು ಏನಿದೆ, ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಯುದ್ಧಗಳು ಏನಿದೆ, ಅದು ಕೆಲವೊಂದು ವಯೋಮಿತಿಯಲ್ಲಿ, ಕೆಲವೊಂದು ವ್ಯಾಪ್ತಿಯಲ್ಲಿ ನಾವು ಅದನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯತೆ. To make the students to understand the force is a last resort. Force, when you say, you mean war, you mean conflict, you mean dispute. Now this is going to be a last resort. We are not going to use this as a first step among the nations. ಸೊ ಇನ್ನೊಂದೇನೆಂದರೆ, ವಿದ್ಯಾರ್ಥಿಗಳಲ್ಲಿ ಏನು ಜ್ಞಾನ ಮೂಡಿಸ್ಬೇಕಂದ್ರೆ, ಫೋರ್ಸ್ ಅಂದರೆ ಶಕ್ತಿ, ಅಧಿಕಾರ ಏನಿದೆ ಅಂದರೆ ಯುದ್ಧ ಆಗಿರ್ಬೋದು ಅಥವಾ ಘರ್ಷಣೆಗಳು ಆಗಿರ್ಬೋದು, ಇದು ಅಂತಾರಾಷ್ಟ್ರೀಯ ರಾಜಕೀಯದ ಅಂತಿಮವಾದ ಹಂತವಾಗಿರುತ್ತೆ. ಇದು ಪ್ರಥಮದಲ್ಲೇ ನಾವು ಪ್ರಯೋಗಿಸಬಾರದು. To make the students to understand the national actors. The national actors, when you say, you mean nation states. The nation states' role in the international politics. ವಿದ್ಯಾರ್ಥಿಗಳಿಗೆ ಏನು ಅರ್ಥ ಮಾಡಿಸ್ಬೇಕಾದ್ರೆ, ರಾಷ್ಟ್ರದ ಪಾತ್ರಗಳು ಏನು, ರಾಷ್ಟ್ರಗಳ ಪಾತ್ರಗಳು ಏನಿರುತ್ತೆ. ಏಕೆಂದರೆ ರಾಷ್ಟ್ರಗಳ ಪಾತ್ರವು ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ, ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. Veto will establish the balance of power among the nation states. Veto ಅಂದರೆ ಏನು? ತಿರಸ್ಕರಿಸುವುದು, ನಿರಾಕರಿಸುವುದು
ಅಂದರೆ ವಿಶ್ವಸಂಸ್ಥೆಯಲ್ಲಿ ಭದ್ರತಾ ಪಡೆ ಇದೆ. ಆ ಭದ್ರತಾ ಪಡೆಯಲ್ಲಿ ಇರತಕ್ಕಂಥ 5 ರಾಷ್ಟ್ರಗಳಿಗೂ ಕೂಡ ಈ ವಿಟೋ ಪವರ್ ನೀಡಲಾಗಿದೆ. ಅಂದರೆ ನಿರಾಕರಿಸುವ ಅಧಿಕಾರವಿದೆ. ಈ ನಿರಾಕರಿಸುವ ಅಧಿಕಾರ ಇರುವುದರಿಂದ ನಾವು ಶಕ್ತಿಯ ಸಮತೋಲನವನ್ನು ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಸ್ಥಾಪಿಸುವುದಕ್ಕೆ ಸಾಧ್ಯ. So when you say veto, you mean rejection. The power of rejection is given to the 5 nations in the Security Council of the United Nations Organization, which means to say the 5 nations have got the power to give the negative word. They can just veto any kind of international kind of affairs which comes before them. By giving this kind of the power, you can maintain the balance of power among the nation states. Now coming to the very concept of the world systems theory. ಸೊ ಇವಾಗ ನಾವು ವಿಶ್ವದ ವ್ಯವಸ್ಥೆಯ ಸಿದ್ಧಾಂತದ ಬಗ್ಗೆ ನಾವು ಅಧ್ಯಯನ ಮಾಡುವ ಈ ಪರಿಕಲ್ಪನೆ. This theory was propounded by David Easton, by Gabriel Almont and Martin Kaplan. ಸಿದ್ಧಾಂತ ಏನಿದೆ ಇದನ್ನು ಪ್ರತಿಪಾದಿಸಿದವರು ಅಮೆರಿಕದ ತತ್ವಜ್ಞಾನಿಗಳಾದ ಡೇವಿಡ್ ಈಸ್ಟನ್, ಗೇಬ್ರಿಯಲ್ ಅಲ್ಮೋಂಟ್ and Martin Kaplan. Martin Kaplan believes that the system is most inclusive and systematic. ಸೊ ಇಲ್ಲಿ ಮಾರ್ಟಿನ್ ಕ್ಯಾಪ್ಲಾನ್ ಅವರ ಪ್ರಕಾರ ಏನೆಂದರೆ, ವ್ಯವಸ್ಥಿತವಾದ ಸಿದ್ಧಾಂತ ಏನಿದೆ ಇದು ಪ್ರತಿಯೊಂದು ರಾಷ್ಟ್ರಗಳಲ್ಲೇ ವ್ಯವಸ್ಥಿತವಾಗಿ ಸ್ಥಾಪನೆವಾಗಿರುತ್ತೆ ಹಾಗೂ ಇದು ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿರುತ್ತೆ. ಸೊ ಮಾರ್ಟಿನ್ ಕ್ಯಾಪ್ಲಾನ್ ಸೇಸ್ that it is very inclusive. Any kind of the nation state, if you take, it is found within the nation itself, and also it is systematically, hierarchically, the nation states are organized, settling conflicts of jurisdiction. ಅಂದರೆ ಆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಘರ್ಷಣೆಗಳು ಏನಿದೆ ಇದನ್ನು ನಾವು ಪರಿಹರಿಸಿಕೊಳ್ಳೋದಕ್ಕೆ ಸಾಧ್ಯತೆ. Which means to say the nations can settle their disputes, they can settle their conflicts within their parameters, within the jurisdiction itself. Force is necessary as a last resort to keep political system intact. Force, when you say, you mean war. The war is going to be the last resort. If you want to make the political system to be intact, political system to be stabilized, the political system to be established, force is going to be a last resort, or the conflict of the war is going to be the last resort. So ಇಲ್ಲಿ ಶಕ್ತಿ ಏನಿದೆ ಅಥವಾ ಅಧಿಕಾರ ಏನಿದೆ, ಅಧಿಕಾರದ ಮೂಲಕ ಯುದ್ಧ ಅಥವಾ ಘರ್ಷಣೆಗಳು ಏನಿರುತ್ತೆ ಅದು ರಾಜ್ಯಕ್ಕೆ ವ್ಯವಸ್ಥೆಯ ಅಂತಿಮವಾದ ಹಂತ. It is based on national and supranational actors in the international politics. ಈ ಸಿದ್ಧಾಂತ ಏನಿದೆ ರಾಷ್ಟ್ರ ಮತ್ತು ರಾಷ್ಟ್ರಕ್ಕಿಂತಲೂ ಸರ್ವಾಧಿಕಾರವಾಗಿರ್ತಕ್ಕಂಥ ಸಂಘಟನೆಗಳ ಪಾತ್ರದ ಬಗ್ಗೆ ಮಹತ್ವ ಕೊಡುತ್ತೆ. So it's based on national actors. National, when you say, they have got the kind of the parameters of rules, regulations, and supranational actors, they are said to be the 5th columnist group in the world politics. Now they may be, for example, a terrorist group, they can be IMF, it can be the world, the World Bank, or it can be any kind of the international organizations. We call it as a 5th columnist group in the international politics. Veto systems develop as a result of weapon development. So veto system, the nations are going to veto, they're going to reject certain kind of the international issues or international kind of the law because of the development of nuclear weapon. So veto system and the weapon system are correlated with each other in this nuclear age. ಸೊ ರಾಷ್ಟ್ರಗಳಿಗೆ ಈ 5 ರಾಷ್ಟ್ರಗಳಿಗೆ ನೀಡಿರತಕ್ಕಂಥ ವಿಟೋ ಏನಿದೆ ಅಥವಾ ನಿರಾಕರಿಸುವ ಅಧಿಕಾರ ಏನಿದೆ ಹಾಗೂ ಶಸ್ತ್ರಗಳ ಬೆಳವಣಿಗೆ ಏನಿದೆ ಇದು ಎರಡೂ ಕೂಡ ಸಂಬಂಧಿತವಾಗಿರುತ್ತೆ. ನೇಷನ್ ಸ್ಟೇಟ್ಸ್ ಆರ್ ಅಟ್ ವಾರ್ ಆನ್ ಆಲ್ ದ ಟೈಮ್ಸ್. ರಾಜ್ಯಗಳು ನಿರಂತರವಾಗಿ ಯುದ್ಧ ಹಾಗೂ ಘರ್ಷಣೆಗಳಲ್ಲೇ ಇರುತ್ತೆ. ಸೊ ದ ನೇಷನ್ ಸ್ಟೇಟ್ಸ್ ಆರ್ ನಾಟ್ ಅಟ್ ಪೀಸ್, ದೇ ಆರ್ ಆಲ್ವೇಸ್ ಅಟ್ ವಾರ್, ದೇ ಆರ್ ಆಲ್ವೇಸ್ ಅಟ್ ಡಿಸ್ಪ್ಯೂಟ್ ವಿತ್ ಈಚ್ ಅದರ್. Martin Kaplan systems theory 6 modules. So Martin Kaplan, he was an American political scientist and he has given the 6 modules where we can understand about the systems theory. So Martin Kaplan ಅವರು ಅಮೆರಿಕದ ತಜ್ಞರಾಗಿ ಅವರು 6 ಪ್ರಕಾರದ ಮಾದರಿಗಳನ್ನು ಅವರು ಪ್ರತಿಪಾದಿಸಿದ್ದಾರೆ. ಈ ಮಾದರಿಗಳ ಮೂಲಕ ನಾವು ವಿಶ್ವದ ವ್ಯವಸ್ಥೆಯ ಸಿದ್ಧಾಂತದ ಬಗ್ಗೆ ನಾವು ಅಧ್ಯಯನ ಮಾಡೋದಕ್ಕೆ ಸಾಧ್ಯ. ಬ್ಯಾಲೆನ್ಸ್ ಆಫ್ ಪವರ್ ಸಿಸ್ಟಮ್, ಶಕ್ತಿಯ ಸಮತೋಲನದ ವ್ಯವಸ್ಥೆ. ಬೈಪೋಲಾರ್ ಸಿಸ್ಟಮ್,
ದ್ವೀಕರಣದ ಬಗ್ಗೆ. ಯಾಕಂದರೆ ವಿಶ್ವವು 2ನೇ ಮಹಾಯುದ್ಧವಾದ ನಂತರ ಎರಡೂ ಪ್ರಕಾರದ ಪ್ರಬಲ ಶಕ್ತಿಗಳು ಸ್ಥಾಪನವಾದವು, ಒಂದು ಅಮೆರಿಕ ಮತ್ತು ರಷ್ಯಾ. ಸೊ ಆಫ್ಟರ್ ದಿ ಸೆಕೆಂಡ್ ವರ್ಲ್ಡ್ ವಾರ್, the world was faced with a bipolar politics where we had United States of America for democratic and the Soviet Union, which was for the communist ideology. Tight bipolar system. It's a watertight compartment of the two nations' political theory, which has led to the Cold War in the coming years. So that's what the Martin Kaplan rightly says. The world was tight. It was a world tight compartment which was divided into the democratic ideology and the communist ideology. ಸೊ ಇಲ್ಲಿ ಮಾರ್ಟಿನ್ ಕ್ಯಾಪ್ಲಾನ್ ಅವರ ಪ್ರಕಾರ ಇನ್ನೊಂದು ಮಾದರಿ ಏನಂದರೆ, ನಾವು ವಿಶ್ವದ ವ್ಯವಸ್ಥೆಯನ್ನು ಓದಬೇಕಾದ್ರೆ ಅಲ್ಲಿ ಎರಡೂ ಪ್ರಕಾರದ ನಿರ್ದಿಷ್ಟವಾದ ರಾಷ್ಟ್ರಗಳಾದ ಅಮೆರಿಕ, ಅದರ ಪ್ರಜಾಸತ್ತಾತ್ಮಕವಾದ ಆದರ್ಶ, ಮತ್ತು ನಾವು ತಗೊಳ್ಬೇಕಾದ್ರೆ ರಷ್ಯಾದ ಸಮತವಾದ ಆದರ್ಶವು ಎರಡೂ ಕೂಡ ಇದು ದ್ವೀಕರಣವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಾಗಿತ್ತು. ಗ್ಲೋಬಲ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಅಂದರೆ ವಿಶ್ವದಲ್ಲಿ ಇದು ವ್ಯವಸ್ಥಿತವಾದ ಸಿದ್ಧಾಂತ, ಅಂತಾರಾಷ್ಟ್ರೀಯ ಸಿದ್ಧಾಂತ. ಹೈರಾರ್ಕಿಕಲ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಅಂದರೆ ಶ್ರೇಣಿಬದ್ಧವಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ವ್ಯವಸ್ಥೆ. ಹೈರಾರ್ಕಿಕಲ್ ಇನ್ ಯು ಸೇ ಯು ಮೀನ್ ದ ನೇಷನ್ಸ್ which has got which has been organized, which has been divided based upon their power politics as the developed countries, developing countries, and the underdeveloped countries. Hierarchical. Then it has got the unit veto system. The unit veto system when you say ರಾಷ್ಟ್ರಗಳಲ್ಲಿ ತಿರಸ್ಕರಿಸತಕ್ಕಂಥ ಅಧಿಕಾರವೂ ಕೂಡ ಇರುತ್ತೆ, ಅವ್ರಿಗೆ ವೀಟೋ ಅಧಿಕಾರದ ವ್ಯವಸ್ಥೆ ಕೂಡ ನೀಡಲಾಗಿದೆ. ಸೊ ಇದು 6 ಪ್ರಕಾರದ ನೀಡಿರ್ತಕ್ಕಂಥ ಮಾರ್ಟಿನ್ ಕ್ಯಾಪ್ಲಾನ್ ಅವರ ಸಿದ್ಧಾಂತವಾಗಿದೆ. ಕ್ರಿಟಿಕಲ್ ಎಸ್ಟಿಮೇಟ್ ಆಫ್ ಸಿಸ್ಟಮ್ಸ್ ಥಿಯರಿ. ಸೊ ಇಲ್ಲಿ ವ್ಯವಸ್ಥಿತ ಸಿದ್ಧಾಂತದ ಇದರ ವಿಮರ್ಶನೆ ಏನು? ದಿಸ್ ಥಿಯರಿ ಆರ್ಗನೈಸಸ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಸಿಸ್ಟಮ್ಯಾಟಿಕಲಿ. ಮೊದಲನೇದು, ಈ ಸಿದ್ಧಾಂತ ಏನಿದೆ ಅಂತಾರಾಷ್ಟ್ರೀಯ ರಾಜಕೀಯವನ್ನು ವ್ಯವಸ್ಥಿತವಾಗಿ ಸ್ಥಾಪನೆ ಮಾಡಿರ್ತಕ್ಕಂಥ ಸಿದ್ಧಾಂತವಾಗಿದೆ. ಇಟ್ ಕನ್ಸಿಡರ್ಸ್ ಹೈರಾರ್ಕಿ ಇನ್ ದ ರಿಲೇಷನ್ಸ್ ಅಮಾಂಗ್ ದ ನೇಷನ್ಸ್. ವ್ಯವಸ್ಥಿತ ಏನಿದೆ, ಶ್ರೇಣಿ ಏನಿದೆ, ಇದು ರಾಷ್ಟ್ರಗಳಲ್ಲಿ ಸ್ಥಾಪನೆವಾಗಿರುತ್ತೆ. ರಾಷ್ಟ್ರಗಳ ಸಂಬಂಧಗಳು ವ್ಯವಸ್ಥಿತವಾಗಿದೆ, which means to say that the nations are organized based upon the hierarchy of their power. It maintains balance of power, which means to say that all the nations are balanced. We are not going to have the weaker nations or the super nations, but the equal distribution of power is possible. ಇಲ್ಲಿ ಶಕ್ತಿಯ ಸಮತೋಲನವನ್ನು ನಾವು ಸ್ಥಾಪನೆ ಮಾಡಬಹುದು. ರಾಷ್ಟ್ರಗಳಲ್ಲಿ ಅಧಿಕಾರದ ಅಂದರೆ ಹಂಚಿಕೆ ಆಗಿರುತ್ತೆ. ಇಲ್ಲಿ ಯಾವುದೇ ಒಂದು ರಾಷ್ಟ್ರವು ಪ್ರಬಲವಾಗಿಯೂ ಇರೋದಿಲ್ಲ ಅಥವಾ ದುರ್ಬಲವಾಗಿ ಕೂಡ ಇರುವುದಕ್ಕೆ ಸಾಧ್ಯತೆ ಇಲ್ಲ. ಇಟ್ ಈಸ್ ಸೈಂಟಿಫಿಕ್ ಆ್ಯಂಡ್ ಆರ್ಗನೈಸ್ಡ್ ಥಿಯರಿ. ಇದು ಬಹಳ ವೈಜ್ಞಾನಿಕ ಮತ್ತು ವ್ಯವಸ್ಥಿತವಾದ ಸಿದ್ಧಾಂತವಾಗಿದೆ. ಇಟ್ ಕನ್ಸಿಡರ್ಸ್ ಇಂಪಾರ್ಟೆನ್ಸ್ ಆಫ್ veto power among the nations. It says that some nations should be given the power of rejection so that the balance of power can be maintained. ಮತ್ತು ಈ ಸಿದ್ಧಾಂತದ ಪ್ರಕಾರ ಏನಂದರೆ, ಕೆಲವೊಂದು ರಾಷ್ಟ್ರಗಳಿಗೆ ನಾವು ಅವರಿಗೆ ತಿರಸ್ಕರಿಸುವ ಅಧಿಕಾರವನ್ನು ಕೊಡಬೇಕು, ವೀಟೋ ಅಧಿಕಾರವನ್ನು ಕೊಡಬೇಕು. ಇದರಿಂದ ಶಕ್ತಿಯ ಸಮತೋಲನವನ್ನು ರಚನೆ ಮಾಡುವುದಕ್ಕೆ ಸಾಧ್ಯತೆ ಇರುತ್ತೆ. ದಿಸ್ ಥಿಯರಿ ಕನ್ಸಿಡರ್ಸ್ ವಾರ್ ಆಸ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ವಿಚ್ ಮೇ ನಾಟ್ ಎಸ್ಟಾಬ್ಲಿಷ್ ಪೀಸ್. ಸೊ ಇಲ್ಲಿ ಈ ಸಿದ್ಧಾಂತದ ಪ್ರಕಾರ ಯುದ್ಧವು ಬಹಳ ಪ್ರಮುಖವಾಗಿದೆ. ಆ ಯುದ್ಧದ ಮೂಲಕ ನಾವು ಶಾಂತಿಯನ್ನು ಸ್ಥಾಪನೆ ಮಾಡೋದಕ್ಕೆ ಸಾಧ್ಯತೆ ಇಲ್ಲ. veto power of nations may be misused. What the veto power, the rejection power, we give it only to the few nations. It may be misused due to their own national interest. ಈ ತಿರಸ್ಕರಿಸುವ ಅಧಿಕಾರವನ್ನು ಕೆಲವು ರಾಷ್ಟ್ರಗಳಿಗೆ ಮಾತ್ರ ನೀಡುವುದರಿಂದ ಆ ರಾಷ್ಟ್ರಗಳು ಅದರ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ. ಫೋರ್ಸ್ ಇಸ್ ಗಿವನ್ ಇಂಪಾರ್ಟೆನ್ಸ್ ವಿಚ್ ವಿಲ್ ಲೀಡ್ ಟು ಕಂಟಿನ್ಯೂಸ್ ಸ್ಟ್ರೈಫ್. ಸೊ ಇದು ಶಕ್ತಿಗೆ ಹೆಚ್ಚಿನ ಮಹತ್ವ ನೀಡುವುದರಿಂದ ವಿಶ್ವದಲ್ಲಿ ಯುದ್ಧಗಳು ಸಂಭವಿಸಬಹುದು ಅಥವಾ ಘರ್ಷಣೆಗಳು ಸಂಭವಿಸುವುದಕ್ಕೆ ಸಾಧ್ಯತೆ ಇರುತ್ತೆ. ಕನ್ಕ್ಲೂಷನ್, ಉಪಸಂಹಾರ. ಮಾರ್ಟಿನ್ ಕ್ಯಾಪ್ಲಾನ್ ಡೆವಲಪ್ಡ್ ದ ವರ್ಲ್ಡ್ ಸಿಸ್ಟಮ್ಸ್ ಥಿಯರಿ. ವಿಶ್ವ ಸಂಸ್ಥೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಮಾರ್ಟಿನ್ ಕ್ಯಾಪ್ಲಾನ್.
ಸಿಸ್ಟಮ್ಸ್ ಥಿಯರಿ ಸ್ಟಡೀಸ್ ದ ಹೈರಾರ್ಕಿಕಲ್ ನೇಚರ್ ಆಫ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್. ವ್ಯವಸ್ಥಿತ ಸಿದ್ಧಾಂತ ಏನಿದೆ ಇದು ಅಂತಾರಾಷ್ಟ್ರೀಯ ರಾಜಕೀಯದ ಕ್ರಮಬದ್ಧವಾಗಿರ್ತಕ್ಕಂಥ ಸ್ವರೂಪವನ್ನು ಅಧ್ಯಯನ ಮಾಡುತ್ತೆ. 6 modules of Kaplan was introduced. He gave the 6 modules where he speaks about the balance of power, the strife and the conflict among the nations. ಅವರ ಪ್ರಕಾರದ ಮಾದರಿಗಳು ಮಾರ್ಟಿನ್ ಕ್ಯಾಪ್ಲಾನ್ ಅವರು ನೀಡಿರ್ತಕ್ಕಂಥದ್ದು. ಇದರಲ್ಲಿ ನಾವು ವಿಶ್ವದಲ್ಲಿ ರಾಷ್ಟ್ರಗಳಲ್ಲಿ ಘರ್ಷಣೆಗಳು ಯುದ್ಧಗಳ ಬಗ್ಗೆ ನಾವು ಅಧ್ಯಯನ ಮಾಡುವುದಕ್ಕೆ ಸಾಧ್ಯತೆ. ಸಿಸ್ಟಮ್ ಥಿಯರಿ ಸೈಂಟಿಫಿಕ್ ಅಂದರೆ ವ್ಯವಸ್ಥಿತವಾದ ಸಿದ್ಧಾಂತ, ವೈಜ್ಞಾನಿಕವಾದ ಸಿದ್ಧಾಂತ. ಇಟ್ ಇಸ್ ವ್ಯಾಲ್ಯೂ ಫ್ರೀ ಥಿಯರಿ. ಇಟ್ ಡಸ್ ನಾಟ್ ಗಿವ್ ಇಂಪಾರ್ಟೆನ್ಸ್ ಟು ಮೋರಲ್ ವ್ಯಾಲ್ಯೂಸ್. ಸೊ ಇದು ಯಾವುದೇ ಪ್ರಕಾರದ ನೈತಿಕ ಮೌಲ್ಯಗಳಿಗೆ ಮಹತ್ವ ನೀಡುವುದಿಲ್ಲ. ಇಟ್ ಇಸ್ ಬೇಸ್ಡ್ ಆನ್ ನ್ಯಾಷನಲ್ ಆಕ್ಟರ್ ಸಿಸ್ಟಮ್. ಸೊ ಇದು ರಾಷ್ಟ್ರಗಳ ಪಾತ್ರ ಏನಿದೆ, ರಾಷ್ಟ್ರದ ರಾಜಕೀಯದ ಪಾತ್ರವೇನಿದೆ, ಇದಕ್ಕೆ ಪ್ರಾಮುಖ್ಯತೆಯನ್ನು ನೀಡ್ತಕ್ಕಂಥ ಸಿದ್ಧಾಂತವಾಗಿದೆ. ಸೊ ವಿತ್ ದಿಸ್ ಸೆಷನ್ ಆ್ಯಂಡ್ ಐ ಕನ್ಕ್ಲೂಡ್ the topic of the 8th session, and thank you for listening to this. ಸೊ ಮತ್ತೊಮ್ಮೆ ನಾನು ನಿಮಗೆಲ್ಲ ಈ 8ನೇ ಸೆಷನ್ ಅಂತಿಮವಾಗಿ ಸುಪಸಂಹಾರವನ್ನು ಮಾಡುವ ಮೂಲಕ ನಿಮಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು. Once again, welcome you all to the session 9 of the 5th semester, paper 5.2. ಸೊ ಮತ್ತೊಮ್ಮೆ ನಿಮಗೆಲ್ಲ 9ನೇ ಸೆಷನ್ 5ನೇ ಸೆಮಿಸ್ಟರ್ 5.2 ಪೇಪರ್ಗೆ ಸ್ವಾಗತ. In this session, we are going to study about the game theory. ಈ ಸೆಷನ್ನಲ್ಲಿ ನಾವು ಕ್ರೀಡಾ ಸಿದ್ಧಾಂತದ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತೆ. ಬಿಫೋರ್ ಗೋಯಿಂಗ್ ಇನ್ ಟು ಇಟ್, ವಿ ಶುಡ್ ನೋ ಅಬೌಟ್ ದ ಸಬ್ಜೆಕ್ಟ್ ಔಟ್ಕಮ್ ಆಫ್ ದ ಪ್ರಿವಿಯಸ್ ಸೆಷನ್. ಇದನ್ನು ತಿಳ್ಕೊಳ್ಳೋದಕ್ಕೆ ಮುಂಚೆ ನಾವು ಹೋದ ಸೆಷನಲ್ಲಿ ಏನು ಮಾಡಿದ್ದೀವೋ ಅದರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ. In the previous session, we noted that systems theory explains systematically international politics. ಹೋದ ಸೆಷನ್ನಲ್ಲಿ ನಾವು ಏನು ತಿಳ್ಕೊಂಡ್ವಿ ಅಂದರೆ, ವಿಶ್ವ ವ್ಯವಸ್ಥೆ ಸಿದ್ಧಾಂತವು ಪ್ರತಿಯೊಂದು ವ್ಯವಸ್ಥಿತಾತ್ಮಕವಾಗಿ ವಿವರಣೆಯನ್ನು ನೀಡುತ್ತೆ. ಅಂತಾರಾಷ್ಟ್ರೀಯ ರಾಜಕೀಯ ಅನ್ನೋದು ಒಂದು ವ್ಯವಸ್ಥಿತವಾದ ಸಿದ್ಧಾಂತ ಅಂತ ತಿಳ್ಕೊಂಡ್ವಿ. We have understood the 6 modules given by Martin Kaplan. ಮತ್ತು ನಾವು ಮಾರ್ಟಿನ್ ಕ್ಯಾಪ್ಲಾನ್ ಅವರು ನೀಡಿರ್ತಕ್ಕಂಥ 6 ಮಾದರಿಗಳನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ. We have understood the importance of balance of power in the international politics. ಶಕ್ತಿಯ ಸಮತೋಲನ ಏನಿದೆ ಇದು ಕೂಡ ನಾವು ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ತಿಳ್ಕೊಂಡಿದ್ದೇವೆ. We have understood the role of force as a last resort. ಮತ್ತು ನಾವು ಶಕ್ತಿಯ ಪಾತ್ರ ಏನಿದೆ ಇದರ ಪ್ರಾಮುಖ್ಯತೆ ಬಗ್ಗೆ ಕೂಡ ನಾವು ತಿಳ್ಕೊಂಡಿದ್ದೇವೆ. We understood the force when you say you mean power, the terms of war. The bipolar system of international politics is also understood. ಅಂತಾರಾಷ್ಟ್ರೀಯ ರಾಜಕೀಯದ ದ್ವಿಕರಣದ ಬಗ್ಗೆ ಕೂಡ ನಾವು ತಿಳ್ಕೊಂಡಿದ್ದೇವೆ. The role of national and supranational actors was also understood. ರಾಷ್ಟ್ರ ರಾಜಕೀಯ ಮತ್ತು ಅದಕ್ಕಿಂತಲೂ ಭಿನ್ನವಾಗಿರ್ತಕ್ಕಂಥ ರಾಷ್ಟ್ರಗಳ ಪಾತ್ರಗಳು ಏನಿದೆ ಇದರ ಬಗ್ಗೆ ಕೂಡ ನಾವು ತಿಳ್ಕೊಂಡಿದ್ದೀವಿ. ಲರ್ನಿಂಗ್ ಆಬ್ಜೆಕ್ಟಿವ್ಸ್, ಕಲಿಕೆಯ ಉದ್ದೇಶಗಳು, to make the students to understand the game theory in international politics. ವಿದ್ಯಾರ್ಥಿಗಳಿಗೆ ಕ್ರೀಡಾ ಸಿದ್ಧಾಂತದ ಬಗ್ಗೆ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ತಿಳುವಳಿಕೆಯನ್ನು ನೀಡುವುದು. To make the students the rational decisions, to make them to understand the importance of rational decisions. When we say rational decisions, you mean to say the scientific decisions. ವಿದ್ಯಾರ್ಥಿಗಳಿಗೆ ವಿವರಾತ್ಮಕವಾದ ವೈಚಾರಿಕವಾದ ನಿರ್ಣಯಗಳ ಬಗ್ಗೆ ತಿಳುವಳಿಕೆಯನ್ನು ನೀಡುವುದು. ಇಲ್ಲಿ ನಾವು ರ್ಯಾಷನಲ್ ಅಂದರೆ ಅರ್ಥ ಏನಂದರೆ ವೈಜ್ಞಾನಿಕವಾದ ನಿರ್ಧಾರಗಳು.
to make them to understand the zero sum and the non-zero sum games. ವಿದ್ಯಾರ್ಥಿಗಳಿಗೆ ಈ ಝೀರೋ ಸಮ್ ಅಂದರೆ ಕ್ರೀಡೆಯಲ್ಲಿ ಎರಡು ಪ್ರಕಾರದ ಕ್ರೀಡೆ ಇದೆ. ಒಂದು ಶೂನ್ಯ ಕ್ರೀಡೆ ಮತ್ತು ಅಶೂನ್ಯ ಕ್ರೀಡೆಯ ಬಗ್ಗೆ ತಿಳುವಳಿಕೆಯನ್ನು ನೀಡುವುದು. ದ 5 ಕಾನ್ಸೆಪ್ಟ್ಸ್ ಆಫ್ ಗೇಮ್ ಥಿಯರಿ ಟು ಬಿ ಎಕ್ಸ್ಪ್ಲೇನ್ಡ್. ಕ್ರೀಡಾ ಸಿದ್ಧಾಂತದ 5 ಪರಿಕಲ್ಪನೆಗಳನ್ನು ವಿವರಣೆ ಮಾಡುವುದು. ಮೇಜರ್ ಬೆನಿಫಿಟ್ಸ್ ಆಫ್ ಪವರ್ ಗೇಮ್ಸ್ ಟು ಬಿ ಸ್ಟಾರ್ಟೆಡ್. ಕ್ರೀಡಾ ಸಿದ್ಧಾಂತದ ಅಧಿಕಾರ ಅಥವಾ ಶಕ್ತಿ ಕ್ರೀಡೆಯಲ್ಲಿ 5 ಪ್ರಕಾರದ ಗುಣಗಳು ಮತ್ತು ಲಾಭಗಳ ಬಗ್ಗೆ ಅಧ್ಯಯನವನ್ನು ಮಾಡುವುದು. ಗೇಮ್ ಥಿಯರಿ ಅಪ್ಲಿಕಬಿಲಿಟಿ ಟು ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್. ಕ್ರೀಡಾ ಸಿದ್ಧಾಂತವು ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಅದು ಯಾವ ಪ್ರಕಾರ ಉಪಯೋಗವಾಗಿರುತ್ತೋ ಇದರ ಬಗ್ಗೆ ಅಧ್ಯಯನವನ್ನು ಮಾಡುವುದು. ನಾವು ಕಮಿಂಗ್ ಟು ದ ವೆರಿ ಕಾನ್ಸೆಪ್ಟ್ ಆಫ್ ಗೇಮ್ ಥಿಯರಿ. ಸೊ ಇವಾಗ ನಾವು ಕ್ರೀಡಾ ಸಿದ್ಧಾಂತದ ಬಗ್ಗೆ ತಿಳ್ಕೊಳ್ಳೋಣ. It was propounded by Martin Kaplan, Oscar Morgenstern and Carl Dweck. ಈ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಮಾರ್ಟಿನ್ ಶುಬೆಕ್, ಆಸ್ಕಾರ್ ಮೊರ್ಗೆನ್ಸ್ಟರ್ನ್ and ಕಾರ್ಲ್ ಡ್ವೆಚ್ ಅವರು. It is based on rational decisions regarding conflicts and competitions. ಸೊ ಇದೇನಿದೆ, ಇದು ವೈಜ್ಞಾನಿಕವಾದ ನಿರ್ಧಾರಗಳ ಮೇಲೆ ಅವಲಂಬಿತವಾಗಿದೆ. ವಿಶ್ವದಲ್ಲಿರ್ತಕ್ಕಂಥ ಘರ್ಷಣೆಗಳು ಹಾಗೂ ಪೈಪೋಟಿಗಳು ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ವೈಜ್ಞಾನಿಕವಾಗಿ ವಿಚಾರ ಮಾಡಬೇಕಾಗುತ್ತೆ. ಇಟ್ ಈಸ್ ಬೇಸ್ಡ್ ಆನ್ ಮ್ಯಾಕ್ಸಿಮಮ್ ಗೇನ್ ಆ್ಯಂಡ್ ಮಿನಿಮಮ್ ಲಾಸಸ್. ಇದರಿಂದ ಈ ಕ್ರೀಡಾ ಸಿದ್ಧಾಂತ ಏನಿದೆ ಇದರ ಪ್ರಕಾರ ನಾವು ವಿಶ್ವದಲ್ಲಿ ಹೆಚ್ಚಿನ ಮಟ್ಟಿಗೆ ಲಾಭವನ್ನು ಪಡಿಬೇಕು ಹಾಗೂ ಕಡಿಮೆಯಾಗಿ ನಮ್ಮಲ್ಲಿ ನಷ್ಟವಾಗಬೇಕು. ಇದನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ. There are 3 games. ಇಲ್ಲಿ 3 ಪ್ರಕಾರದ ಕ್ರೀಡೆಗಳಿವೆ. ಗೇಮ್ಸ್ ವಿತ್ ಐಡೆಂಟಿಕಲ್ ಇಂಟ್ರೆಸ್ಟ್. ಐಡೆಂಟಿಕಲ್ when you say you mean same interest. The nations having the same interest. The nations having the identical interest. They will play their own game. Games with opposite interest. That means to say the nations will not have the same interest. One nation will have democratic interest. Other nation will have communist interest. One nation will have the peaceful interest. Other one will be the warmonger interest. Game with mixed interest. That means to say we are going to study about the multi-nations. The multi-nations having the different types of interest. It may be political, it may be economic, it may be military interest which is clubbed together. ಸೊ ಇಲ್ಲಿ ಕ್ರೀಡೆಗಳಲ್ಲಿ ನಾವು 3 ಪ್ರಕಾರದ ಕ್ರೀಡೆಗಳನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಅಂದರೆ ಈ ಕ್ರೀಡೆಗಳು ಐಡೆಂಟಿಕಲ್ ಇಂಟ್ರೆಸ್ಟ್ ಅಂತೀವಿ. ಅಂದರೆ ರಾಷ್ಟ್ರಗಳಲ್ಲಿ ಸಮಾನವಾದ ಆಸಕ್ತಿಗಳು ಇರ್ತಕ್ಕಂಥ ರಾಷ್ಟ್ರಗಳು. ಸಮಾನವಾದ ಆಸಕ್ತಿ ಅಂದರೆ ಉದಾಹರಣೆಯಾಗಿ ರಾಷ್ಟ್ರದಲ್ಲಿ ಪ್ರಜಾಸತ್ತಾತ್ಮಕ ಆಸಕ್ತಿ ಮತ್ತು ಇನ್ನೊಂದು ರಾಷ್ಟ್ರದ ಪ್ರಜಾಸತ್ತಾತ್ಮಕ ಆಸಕ್ತಿ ಆಗಿರಬಹುದು. ಸೊ ಇಲ್ಲಿ ಸಮಾನವಾಯು ಇರ್ತಕ್ಕಂಥ ಆಸಕ್ತಿಗಳ ರಾಷ್ಟ್ರ. ಗೇಮ್ ವಿತ್ ಅಪೋಸಿಟ್ ಇಂಟ್ರೆಸ್ಟ್ ಅಂದರೆ ವಿರೋಧವಾದ ಆಸಕ್ತಿಗಳ ರಾಷ್ಟ್ರ. ಅಂದರೆ ಒಂದು ರಾಷ್ಟ್ರದ ಆಸಕ್ತಿ ಇಲ್ಲಿ ಪ್ರಜಾಸತ್ತಾತ್ಮಕವಾಗಿದ್ದರೆ ಇನ್ನೊಂದು ರಾಷ್ಟ್ರದ ಆಸಕ್ತಿ ಸಮತವಾದ ಆಸಕ್ತಿಯಾಗಿರುತ್ತೆ. ಗೇಮ್ ವಿತ್ ಮಿಕ್ಸಡ್ ಇಂಟ್ರೆಸ್ಟ್ ಅಂದರೆ ಕ್ರೀಡೆ ಮಿಶ್ರಣವಾದ ಆಸಕ್ತಿಗಳು. ಅಂದರೆ ವಿಶ್ವದಲ್ಲಿ ಹಲವಾರು ರಾಷ್ಟ್ರಗಳು ಇರುವುದರಿಂದ ಆ ರಾಷ್ಟ್ರಗಳ ಆಸಕ್ತಿಗಳು ವಿಭಿನ್ನವಾಗಿರುತ್ತೆ. ಕೆಲವು ರಾಷ್ಟ್ರಗಳಲ್ಲಿ ರಾಜಕೀಯವಾಗಿದ್ದರೆ ಇನ್ನು ಕೆಲವು ರಾಷ್ಟ್ರಗಳಲ್ಲಿ ಅದು ಆರ್ಥಿಕವಾಗಿರ್ಬೋದು, ಮಿಲಿಟರಿ ಆಸಕ್ತಿ ಆಗಿರ್ಬೋದು ಅಥವಾ ಯುದ್ಧದ ಆಸಕ್ತಿ ಆಗಿರ್ಬೋದು. ಇದರ ಬಗ್ಗೆ ನಾವು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಇಟ್ ಈಸ್ ಬೇಸ್ಡ್ ಆನ್ ಗೇಮ್ ಸ್ಟ್ರಾಟಜಿ. ಇದು ಕ್ರೀಡೆಯಲ್ಲಿರ್ತಕ್ಕಂಥ ವೇದಿಕೆ ಏನಿದೆ, ಸ್ಟ್ರಾಟಜಿ ಏನಿದೆ, ಗುರಿ ಏನಿದೆ ಅದರ ಮೇಲೆ ಅವಲಂಬಿತವಾಗಿರುವ ಸಿದ್ಧಾಂತ. ಸೊ ಇಟ್ ಇಸ್ ಓನ್ಲಿ ಬೇಸ್ಡ್ ಆನ್ ಗೇಮ್, ವಿಚ್ ಮೀನ್ಸ್ ಟು ಸೇ ಒನ್ ನೇಷನ್ ವಿಲ್ ಬಿ ಎ ಗೇನರ್ ಆ್ಯಂಡ್ ಅದರ್ ನೇಷನ್ ವಿಲ್ ಬಿ ಎ ಲೂಸರ್. ಬಿಕಾಸ್ ಆಫ್ಟರ್ ಆಲ್ ಇಟ್ ಇಸ್ ಅ ಪವರ್ ಗೇಮ್. ಇಟ್ಸ್ ಎ ಗೇಮ್ ಫಾರ್ ಕಂಟ್ರೋಲ್, ಫಾರ್ ಗೆಟಿಂಗ್ ದ ಪವರ್. ಸೊ ಇದು ಕ್ರೀಡೆ ಮಹತ್ವವಾಗಿರುತ್ತೆ. ಅಂದರೆ ಒಂದು ರಾಷ್ಟ್ರಕ್ಕೆ ಲಾಭವಾದರೆ ಇನ್ನೊಂದು ರಾಷ್ಟ್ರಕ್ಕೆ ಅದು ನಷ್ಟ. ಅಂದರೆ ಅಧಿಕಾರದಲ್ಲಿ ಇರ್ತಕ್ಕಂಥ ಕ್ರೀಡೆ ಇದು. ಸೊ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ವೇರಿಯಸ್ ಟೈಪ್ಸ್ ಆಫ್ ಗೇಮ್ಸ್, ಝೀರೋ ಸಮ್ ಗೇಮ್ ಆ್ಯಂಡ್ ನಾನ್ ಝೀರೋ ಸಮ್ ಗೇಮ್. ಶೂನ್ಯ ಅಂದರೆ ಇಲ್ಲಿ ನಾವು 2 ಪ್ರಕಾರದ ಕ್ರೀಡೆಗಳನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಒಂದು ಶೂನ್ಯ ಕ್ರೀಡೆ ಮತ್ತು ಅಶೂನ್ಯವಾದ ಕ್ರೀಡೆ. ಸೊ ಇಲ್ಲಿ ಕಂಟಿನ್ಯೂವೇಷನ್ ಆಫ್ ದ ಗೇಮ್ ಥಿಯರಿ ಅಂದರೆ ಮತ್ತೆ ಈ ಕ್ರೀಡಾ ಸಿದ್ಧಾಂತದ ಮುಂದುವರಿಕೆ. ಇಟ್ ಹ್ಯಾಸ್ ಗಾಟ್ 5 ಕಾನ್ಸೆಪ್ಟ್ಸ್. ಇದರಲ್ಲಿ 5 ಪ್ರಕಾರದ ಪರಿಕಲ್ಪನೆಗಳಿವೆ. ಸ್ಟ್ರಾಟಜಿ, ವೆನ್ ಯು ಸೇ ಯು ಮೇನ್ ದ ಏಮ್, ದ ಪ್ಲ್ಯಾಟ್ಫಾರ್ಮ್. ಸೊ ಇಲ್ಲಿ ವೇದಿಕೆ ಏನು,
ಕ್ರೀಡೆಯ ವೇದಿಕೆ, ಕ್ರೀಡೆಯ ಉದ್ದೇಶ ಏನು, ಅಪೋನೆಂಟ್, ಕ್ರೀಡೆಯಲ್ಲಿ ಯಾರು ವಿರೋಧಿಗಳು ಯಾರಾಗಿರ್ತಾರೆ, ಹೂ ಇಸ್ ಗೋಯಿಂಗ್ ಟು ಬಿನ್ ಅಪೋನೆಂಟ್ ಇನ್ ದ ಗೇಮ್ ಥಿಯರಿ, ಪೇ ಆಫ್ ಅಂದರೆ ಅವ್ರಿಗೆ ಎಷ್ಟು ಮಟ್ಟಿಗೆ ಅವರು ಲಾಭವನ್ನು ಪಡ್ಕೊಳ್ತಾರೆ, ವಾಟ್ ಈಸ್ ಗೋಯಿಂಗ್ ಟು ಬಿ ದರ್ ಗೇನ್ ಆ್ಯಂಡ್ ವಾಟ್ ಈಸ್ ಗೋಯಿಂಗ್ ಟು ಬಿ ದರ್ ಲಾಸಸ್ ಬೈ ಪ್ಲೇಯಿಂಗ್ ದ ಪವರ್ ಗೇಮ್, rules and information. So rules, they are going to follow certain kind of the rules, they are going to follow certain kind of the parameters in the power game. ಸೊ ಇಲ್ಲಿ ಕೆಲವೊಂದು ನಿಯಮಗಳನ್ನು ಅವ್ರು ಪಾಲನೆ ಮಾಡಬೇಕಾಗುತ್ತೆ. ಆ್ಯಂಡ್ ಇನ್ಫಾರ್ಮೇಷನ್, ಮಾಹಿತಿ. ಈ ಕ್ರೀಡೆಯನ್ನು ಆಡಿದ ನಂತರ ಅವ್ರಿಗೆ ಯಾವ ಪ್ರಕಾರದ ಮಾಹಿತಿ ಬರುತ್ತೆ, ಅದರಲ್ಲಿ ಅವರು ಹೆಚ್ಚಿನ ಲಾಭ ಪಡ್ಕೊಳ್ತಾರೋ ಅಥವಾ ಅದರಿಂದ ಹೆಚ್ಚಿನ ಅವ್ರಿಗೆ ನಷ್ಟವಾಗುತ್ತೋ, ಇದರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ. ಇಟ್ ವರ್ಕ್ಸ್ ವಿತ್ ಅಸ್ಯೂಮ್ಡ್ ಕಂಡೀಷನ್ಸ್. ಸೊ ಈ ಕ್ರೀಡಾ ಸಿದ್ಧಾಂತ ಏನಿದೆ ಇದು ಜಾರಿಗೆ ಬರಬೇಕಾದ್ರೆ ಕೆಲವೊಂದು ನಿಯಮಗಳು ಇರಬೇಕಾಗುತ್ತೆ. ಆ ನಿಯಮಗಳ ಮೂಲಕ ಇದು ಜಾರಿಗೆ ಬರುತ್ತೆ. ಸೊ ಇಟ್ ಕಮ್ಸ್ ಇನ್ ಟು ಪ್ರಾಕ್ಟಿಸ್ ಓನ್ಲಿ ಬೇಸ್ಡ್ ಅಪಾನ್ ಸರ್ಟನ್ ಕಂಡೀಷನ್ಸ್. ಇಟ್ ಹ್ಯಾಸ್ ಲಿಮಿಟೆಡ್ ಅಪ್ಲಿಕಬಿಲಿಟಿ ಟು ಮೋಸ್ಟ್ ಪ್ರಾಬ್ಲಮ್ಸ್ ಆಫ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್. ಸೊ ವಿಶ್ವದಲ್ಲಿ ನಾವು ಹಲವಾರು ಪ್ರಕಾರದ ಸಮಸ್ಯೆಗಳನ್ನು ಬಗೆಹರಿಸಬೇಕಾದರೆ ಈ ಸಿದ್ಧಾಂತ ಬಹಳ ಸೀಮಿತವಾಗಿರುತ್ತೆ. ಈ ಸಿದ್ಧಾಂತದ ಮೂಲಕ ನಾವು ಸೀಮಿತವಾದ ಸಮಸ್ಯೆಗಳನ್ನು ಮಾತ್ರ ಪರಿಹರಿಸುವುದಕ್ಕೆ ಸಾಧ್ಯ. ಸೊ ವಿ ಕೆನಾಟ್ ಸಾಲ್ವ್ ಆಲ್ ದ ಪ್ರಾಬ್ಲಮ್ಸ್, ವಿ ಕ್ಯಾನ್ ಸಾಲ್ವ್ ಓನ್ಲಿ ದ ಫ್ಯೂ ಪ್ರಾಬ್ಲಮ್ಸ್ ಥ್ರೂ ದ ಗೇಮ್ ಥಿಯರಿ. ಕ್ರಿಟಿಕಲ್ ಎಸ್ಟಿಮೇಟ್ ಆಫ್ ದ ಥಿಯರಿ, ಕ್ರೀಡಾ ಸಿದ್ಧಾಂತದ ವಿಮರ್ಶನೆ. Rationality in international politics is given importance. Rationality, when you say, you mean the scientific decisions are given more importance. ಈ ಸಿದ್ಧಾಂತವು ಬಹಳ ವಿಚಾರಾತ್ಮಕವಾದ ಸಿದ್ಧಾಂತ, ವಿವೇಚನೆಗೆ ಹೆಚ್ಚಿನ ಮಹತ್ವ ಕೊಡುತ್ತೆ. ಅಂದರೆ ಪ್ರತಿಯೊಂದು ನಿರ್ಧಾರಗಳು ವೈಜ್ಞಾನಿಕವಾಗಿರಬೇಕು ಅಂತ ಪ್ರತಿಪಾದಿಸುತ್ತೆ. ಝೀರೋ ಸಮ್ ಆ್ಯಂಡ್ ನಾನ್ ಝೀರೋ ಸಮ್ ಗೇಮ್ಸ್ ಅಮಾಂಗ್ ದ ನೇಷನ್ಸ್ ಆರ್ ಹೈಲೈಟೆಡ್. ಸೊ ರಾಷ್ಟ್ರಗಳಲ್ಲೇ ಶೂನ್ಯ ಮತ್ತು ಅಶೂನ್ಯ ಕ್ರೀಡೆಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಿದೆ. ನ್ಯಾಷನಲ್ ಇಂಟ್ರೆಸ್ಟ್ ಇಸ್ ಡಿಟರ್ಮೈನ್ಡ್, ರಾಷ್ಟ್ರದ ಆಸಕ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದೆ. ದ ರಿಲೇಷನ್ಸ್ ಅಮಾಂಗ್ ನೇಷನ್ಸ್ ಕೆನಾಟ್ ಬಿ ಆಲ್ವೇಸ್ ಕನ್ಸಿಡರ್ಡ್ ಅಂಡ್ ರ್ಯಾಷನಾಲಿಟಿ. ಇವಾಗ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ಸಂಬಂಧಗಳು ನಾವು ಬರೀ ವಿವೇಚನಾತ್ಮಕವಾಗಿ ನಾವು ರೂಪಿಸುವುದಕ್ಕೆ ಸಾಧ್ಯತೆ ಇಲ್ಲ. ಸೊ ವಿ ಕೆನಾಟ್ ಸೇ ದ ರಿಲೇಷನ್ಸ್ ಅಮಾಂಗ್ ದ ನೇಷನ್ಸ್ ಇಸ್ ಸೈಂಟಿಫಿಕ್. It is always rational, because sometimes the nations will have the relations not altogether rational or not altogether scientific. Assumed conditions cannot be established in international politics, because we cannot assume the conditions. It is all the conditions are realistic. The conditions are based on national interest of the nation and not on the assumed. ಸೊ ಇಲ್ಲಿ ಇನ್ನೊಂದು ಏನಂದರೆ, ಯಾವುದೇ ಒಂದು ಪರಿಸ್ಥಿತಿ ಅಥವಾ ಸ್ಥಿತಿಗಳನ್ನು ನಾವು ಸ್ಥಾಪಿಸಬೇಕಾದರೆ ಅದು ನಾವು ಆದರ್ಶದ ಮೂಲಕ ಅಥವಾ ಒಂದು ಕಾಲ್ಪನಿಕ ಮೂಲಕ ನಾವು ಸ್ಥಾಪನೆ ಮಾಡೋದಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ವಿಶ್ವದಲ್ಲಿ ಇರ್ತಕ್ಕಂಥ ಅಂತಾರಾಷ್ಟ್ರೀಯ ರಾಜಕೀಯ ಅದು ವಾಸ್ತವಿಕವಾಗಿರುತ್ತೆ, ನೈತಿಕತೆ ಆಗಿರುತ್ತೆ. ರಿಲೇಷನ್ಸ್ ಅಮಾಂಗ್ ನೇಷನ್ಸ್ ಕೆನಾಟ್ ಬಿ ಅನಲೈಸ್ಡ್ ಆನ್ ದ ಪರ್ಸ್ಪೆಕ್ಟಿವ್ ಆಫ್ ದ ಗೇಮ್ ಆಫ್ ಪವರ್. So relations, if you want to take, the nations doesn't have only the concept of power, because they also develop the relations mainly based upon their cultural, or it may be based upon their traditions, or it may be due to their social interest or political interest, or maybe because of the military kind of the interest. The bilateral and the multilateral interest can develop, and we cannot just analyze by telling that the power is the mere concept. ಸೊ ಇಲ್ಲಿ ರಾಷ್ಟ್ರಗಳು ಸಂಬಂಧಗಳನ್ನು ಬೆಳೆಸ್ಕೊಳ್ಬೇಕಾದ್ರೆ ಅದು ಸಾಂಸ್ಕೃತಿಕವಾಗಿ ಆಗಿರ್ಬೋದು, ಅಥವಾ ಅದರ ರಾಜಕೀಯ ಆಸಕ್ತಿಗಳು ಇರುತ್ತೆ, ಅಥವಾ ಅದರಲ್ಲಿ ಒಂದು ಸಾಂಪ್ರದಾಯಿಕವಾದ ಆಸಕ್ತಿಗಳು ಇರುತ್ತೆ ಹೊರತು ಬರೀ ಅದು ಅಧಿಕಾರಕ್ಕೆ ಮಾತ್ರ ಸಂಬಂಧಗಳನ್ನು ವಹಿಸ್ಕೊಳ್ಳುತ್ತೆ ಅಂತ ಹೇಳೋದು ಅದು ಸರಿಯಾಗಿ ಇರುವುದಿಲ್ಲ. ಉಪಸಂಹಾರ, ಕಮಿಂಗ್ ಟು ದ ಕನ್ಕ್ಲೂಷನ್, ದ ಸೆಷನ್ ವಾಸ್ ಕನ್ಸರ್ನ್ ದ ಪವರ್ ಗೇಮ್ಸ್ ಅಮಾಂಗ್ ದ ನೇಷನ್ಸ್. ಸೊ ಈ ಸೆಷನ್ನಲ್ಲಿ ನಾವೇನು ತಿಳ್ಕೊಂಡ್ವಿ ಅಂದರೆ, ರಾಷ್ಟ್ರಗಳು ಬರೀ ಶಕ್ತಿಗೋಸ್ಕರ, ಅಧಿಕಾರಕ್ಕೋಸ್ಕರ ಅದು ಕ್ರೀಡೆಯನ್ನು ಸ್ಥಾಪನೆ ಮಾಡಿಕೊಳ್ಳುತ್ತೆ. ಇಟ್ ಗಿವ್ಸ್ ಇಂಪಾರ್ಟೆನ್ಸ್ ಟು ಡಿಸಿಷನ್ ಮೇಕಿಂಗ್. ಈ ಸಿದ್ಧಾಂತ ಏನಿದೆ ಇದು ನಿರ್ಣಯಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡುತ್ತೆ. ದೇರ್ ಆರ್ ಝೀರೋ ಸಮ್ ಆ್ಯಂಡ್ ನಾನ್ ಝೀರೋ ಸಮ್ ಗೇಮ್, which means to say zero sum is that no nation is going to be a loser and no nation is going to be a gainer, which you call it as a zero sum game. Non-zero sum game means one nation is going to be a loser and other nation is going to be a gainer. ಸೊ ಇಲ್ಲಿ ಎರಡು ಪ್ರಕಾರದ ಕ್ರೀಡೆಗಳು ಇರುತ್ತೆ. ಒಂದು ಶೂನ್ಯವಾದ ಕ್ರೀಡೆ ಮತ್ತು ಅಶೂನ್ಯವಾದ ಕ್ರೀಡೆ ಅಂತೀವಿ.
ಶೂನ್ಯವಾದ ಕ್ರೀಡೆ ಅಂದರೆ ಒಂದು ರಾಷ್ಟ್ರದ ಲಾಭ ಇನ್ನೊಂದು ರಾಷ್ಟ್ರಕ್ಕೆ ನಷ್ಟ, ಅದು ನಾನ್ ಝೀರೋ ಅಂತ. ಝೀರೋ ಅಂದರೆ ಏನಾಗುತ್ತೆ ಅಂದರೆ ಯಾವುದೇ ರಾಷ್ಟ್ರ ಲಾಭನೂ ಆಗೋದಿಲ್ಲ ಅಥವಾ ನಷ್ಟನೂ ಆಗಿರುವುದಿಲ್ಲ. ಇದನ್ನು ನಾವು ತಿಳ್ಕೊಂಡಿದ್ದೀವಿ. ದೇರ್ ಆರ್ 5 ಕಾನ್ಸೆಪ್ಟ್ಸ್: ಸ್ಟ್ರಾಟಜಿ, ಅಪೋನೆಂಟ್, ಪೇ ಆಫ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಸೊ ಇಲ್ಲಿ 5 ಪ್ರಕಾರದ ಪರಿಕಲ್ಪನೆಗಳಿವೆ. ಒಂದು ಸ್ಟ್ರಾಟಜಿ ಅಂದರೆ ವೇದಿಕೆ, ಒಂದು ಉದ್ದೇಶ, ಅಪೋನೆಂಟ್ ವಿರುದ್ಧವಾದ ರಾಷ್ಟ್ರಗಳು, ಪೇ ಆಫ್ ಅದಕ್ಕೆ ಲಾಭ ಅಥವಾ ನಷ್ಟ, ನಿಯಮಗಳು ಮತ್ತು ಅದರಲ್ಲಿ ಇನ್ಫಾರ್ಮೇಷನ್ ಮಾಹಿತಿಗಳು ಏನು ಇದರ ಬಗ್ಗೆ ಮಹತ್ವವನ್ನು ನೀಡಿದೆ. ಇಟ್ ಆಸ್ ಲಿಮಿಟೆಡ್ ಟು ಪ್ರಾಬ್ಲಮ್ಸ್ ರೆಸಲ್ಯೂಷನ್ ಆಫ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್. ಈ ಕ್ರೀಡಾ ಸಿದ್ಧಾಂತ ಏನಿದೆ ಬಹಳ ಸೀಮಿತವಾಗಿದೆ, ಅಂತಾರಾಷ್ಟ್ರೀಯ ರಾಜಕೀಯದ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ ಸಾಧ್ಯತೆ ಇಲ್ಲ. It has got a very limited kind of the concept where we cannot resolve all the problems in the international politics. So with this, I'm going to complete this session and thank you for listening. ಸೊ ಇಷ್ಟೊಂದು ಹೇಳಿ ನಾನು ಈ ಸೆಷನನ್ನು ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.